ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ದೇವಿ ಭಾಗವತ ಶ್ರವಣವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಥಮ ಸ್ಕಂದದ 9 ಅಧ್ಯಾಯಗಳು, ಅದರಲ್ಲಿ ಏನೆಲ್ಲ ವಿಶೇಷತೆ ಇದೆ, ಅಲ್ಲಿಯ ರೋಚಕತೆ ಏನು, ಇದನ್ನೆಲ್ಲ ನಾವು ನೋಡಿದ ಹಾಗಾಗಿದೆ. ಮೊದಲನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ ವ್ಯಾಸರು ತಾವು ಪುತ್ರಕಾಮದಿಂದ ಶಿವನ ಕುರಿತು ತಪಸ್ಸು ಮಾಡುವ ವರ್ಣನೆಯನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಮಕ್ಕಳಿಲ್ಲದೆ ಹೋದರೆ ಸದ್ಗತಿ ಎನ್ನುವಂಥದ್ದು ಉಂಟಾಗುವುದಿಲ್ಲ ಎನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖವಾದ ವಿಷಯ. ವೇದಗಳನ್ನು ವಿಭಾಗಿಸಿದ, ಪುರಾಣಗಳನ್ನು ರಚಿಸಿದ ವ್ಯಾಸರಿಗೆ ಇದು ಬಹಳ ಬಲವಾಗಿ ಮನಸ್ಸಿನಲ್ಲಿ ಬೇರೂರಿ, ತಾನು ಒಂದು ಸಂತಾನವನ್ನು ಪಡೆಯಬೇಕು, ಆದರೆ ನಾನು ಸಂಸಾರಿಯಲ್ಲ, ಇದಕ್ಕಾಗಿ ಏನು ಮಾಡಬೇಕು ಎನ್ನುವುದಾಗಿ ಚಿಂತಿಸ್ತಾ ಇರ್ತಾರೆ. ಅದೇ ಕಾಲಕ್ಕೆ ವ್ಯಾಸರಿರುವಂತಹ ಆಶ್ರಮದ ಬಳಿಗೆ ಘೃತಾಚಿ ಎನ್ನುವ ಅಪ್ಸರಾಂಗನೆಯೊಬ್ಬಳು ದೇವಲೋಕದಿಂದ ಬರ್ತಾಳೆ. ಅಲ್ಲಿ ವನವಿಹಾರವನ್ನು ಆಕೆ ಮಾಡ್ತಾ ಇರ್ತಾಳೆ. ಘೃತಾಚಿಯನ್ನು ಕಂಡಂತಹ ವ್ಯಾಸರು ವಿಚಲಿತರಾಗಿ 10 ಹಲವು ವಿಧವಾಗಿ ಯೋಚನೆಯನ್ನು ಪ್ರಾರಂಭ ಮಾಡುತ್ತಾರೆ. ನಾನು ಮಕ್ಕಳನ್ನು ಪಡೆಯಲೇಬೇಕಾದ ಅನಿವಾರ್ಯ ಸ್ಥಿತಿ ಯಾವುದು? ಒಂದು ವೇಳೆ ನಾನು ಮಕ್ಕಳನ್ನು ಪಡೆಯದೇ ಹೋದರೆ ಏನಾದೀತು? ಹಾಗೆ ನಾನು ಪಡೆಯುವುದಾದರೆ ಯಾವ ವಿಧಾನದಲ್ಲಿ ಮಕ್ಕಳನ್ನು ಪಡೆಯುವುದು? ಈಗ ನನ್ನ ಮುಂದೆ ಕಾಣಿಸ್ತಿರುವಂತಹ ಈ ಅಪ್ಸರೆ, ಇವಳೊಡನೆ ನಾನು ಸಂಸಾರವನ್ನು ಸಾಗಿಸಿದೆ ಅಂತಾದರೆ ಪುತ್ರಪ್ರಾಪ್ತಿ ಎನ್ನುವಂಥದ್ದು ನಿಶ್ಚಯವಾಗಿ ಆಗುತ್ತದೆ. ಆದರೆ ಇವಳು ನನ್ನ ಜೊತೆಯಲ್ಲಿ ಎಷ್ಟು ಕಾಲ ಇದ್ದಾಳು? ಒಂದಲ್ಲ ಒಂದು ದಿವಸ ನನ್ನನ್ನು ಬಿಟ್ಟು ಅವಳು ದೇವಲೋಕಕ್ಕೆ ಹೋಗುವವಳು. ಈ ರೀತಿಯಾಗಿ ಅನೇಕ ಚಿಂತೆಯನ್ನು ವ್ಯಾಸರು ಮಾಡ್ತಾ ಇದ್ದಾರೆ. ಜೊತೆಗೆ ವ್ಯಾಸರು ಈ ಎಲ್ಲ ಗೊಂದಲಗಳಿಂದ ಹೊರಗೆ ಬರುವುದಕ್ಕೆ ಒಂದು ಉಪಾಯವನ್ನು ಕಂಡುಕೊಂಡಿದ್ದಾರೆ. ಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸುವಂಥದ್ದು ಎನ್ನುವುದು. ಹಾಗಾಗಿ ಶಿವ ಪಂಚಾಕ್ಷರಿ ಅನುಷ್ಠಾನವನ್ನು ಪ್ರಾರಂಭ ಮಾಡಿದ ವ್ಯಾಸರು ಪುತ್ರ ಅಪೇಕ್ಷೆಗೆ ಬೇಕಾಗಿ, ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾನು ಈ ಧ್ಯಾನದಲ್ಲಿ ತೊಡಗುತ್ತಾ ಇದ್ದೇನೆ, ನನಗೊಂದು ಉತ್ತಮವಾದಂತಹ ದಾರಿ ಸಿಗಬೇಕು ಎನ್ನುವುದಾಗಿ ಹಂಬಲಿಸ್ತಾ ಅವರು ಶಿವನ ಕುರಿತು ತಪಸ್ಸಿನಲ್ಲಿ ನಿರತರಾದರು ಎನ್ನುವಂಥದ್ದು 10ನೇ ಅಧ್ಯಾಯದಲ್ಲಿ ವರ್ಣಿತವಾಗಿರುವಂತಹ ಕಥೆ. ಇನ್ನು 11ರಲ್ಲಿ ವಿಶೇಷವಾಗಿ ಈ ಭರತ ವರ್ಷದಲ್ಲಿ ಸೂರ್ಯವಂಶ ಮತ್ತು ಚಂದ್ರವಂಶ ಎನ್ನುವಂತಹ 2 ಪ್ರಭೇದಗಳನ್ನು, ಕವಲುಗಳನ್ನು ನಾವು ಕಾಣುತ್ತೇವೆ. ಆ ಚಂದ್ರವಂಶದ ಉತ್ಪತ್ತಿಯ ಬಗ್ಗೆ ವರ್ಣಿಸ್ತಾ ಇದ್ದಾರೆ ಮಾರ್ಕಂಡೇಯರು. ಊರ್ವಶಿ ಮತ್ತು ಪುರೂರವ, ಇದು ವೇದಗಳಲ್ಲಿಯೂ ಹೇಳಿದಂತಹ ಒಂದು ಕಥೆ. ಅದನ್ನು ವಿಸ್ತಾರವಾಗಿ ವಿವರಿಸುವುದಕ್ಕೆ ತೊಡಗುತ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಪುರೂರವನ ಉತ್ಪತ್ತಿಗೆ ಮೂಲ ಕಾರಣನಾದಂತಹ ಬುಧ, ಅವನ ತಂದೆಯಾದಂತಹ ಚಂದ್ರ, ಇವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಬಹಳ ವಿಶೇಷವಾದಂತಹ ಒಂದು ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. 11ನೇ ಅಧ್ಯಾಯದಲ್ಲಿ ದೇವತೆಗಳಿಗೆ ಗುರುವಾದಂತಹ ಬೃಹಸ್ಪತ್ಯಾಚಾರ್ಯರು, ಅವರ ಮಡದಿ ತಾರೆ ಅತ್ಯಂತ ಸುಂದರಿ. ಅವಳ ಸೌಂದರ್ಯ ಎಷ್ಟಿತ್ತು ಅಂತ ಹೇಳಿದರೆ, ಬೃಹಸ್ಪತ್ಯಾಚಾರ್ಯರಲ್ಲಿ ಶಿಷ್ಯವೃತ್ತಿಗಾಗಿ ಬಂದಂತಹ ಚಂದ್ರ ಆ ತಾರೆಗೆ ಮನಸೋಲ್ತಾ ಇದ್ದಾನೆ. ಹಾಗೆ ತಾರೆಯು ಚಂದ್ರನಲ್ಲಿ ಅನುರಕ್ತಳಾಗ್ತಾಳೆ. ಇವರೀರುವರ ಸಮಾಗಮ ಆಗತ್ತೆ. ಬುಧ ಎನ್ನುವಂತಹ ಮಗನನ್ನು ಅವರು ಪಡೆಯುತ್ತಾರೆ. ಕೊನೆಗೆ ಬ್ರಹ್ಮದೇವರ ನಿರ್ಣಯದಂತೆ ಬುಧ ಬೃಹಸ್ಪತಿಯ ಮಗನಲ್ಲ, ಚಂದ್ರನ ಮಗ ಎನ್ನುವುದಾಗಿ ನಿರ್ಣಯವಾಗುತ್ತೆ. ಬುಧೋತ್ಪತ್ತಿಯಾದ ನಂತರ ತಾರೆಯನ್ನು ಬೃಹಸ್ಪತಿಗೆ ಮರಳಿ ಹಿಂದಿರುಗಿಸಲಾಗುತ್ತೆ. ಹೀಗೆ ಬುಧನ ಉತ್ಪತ್ತಿಯಾಯಿತು. ಈ ಬುಧ ತಾನು ಮುಂದೆ ಭರತ ವರ್ಷದಲ್ಲಿ ಸಂಚಾರವನ್ನು ಕೈಗೊಂಡ. ಬುಧನ ಹುಟ್ಟಿನ ಹಿಂದೆಯೇ ಅತ್ಯಂತ ವಿಶಿಷ್ಟವಾದ ಕಥೆ ಇದ್ದರೆ, ಮುಂದಾಗುವಂಥದ್ದು ಇನ್ನೂ ರೋಚಕವಾದಂತಹ ಕಥೆ. ಆ ಬುಧ ತಾನು ವನವಿಹಾರ, ಭೂಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅತಿ ವಿಶಿಷ್ಟವಾದ ಹೆಣ್ಣನ್ನು ನೋಡ್ತಾ ಇದ್ದಾನೆ.
ಕುಮಾರವನ ಎನ್ನುವಂಥದ್ದು ಆ ಕಾನನಕ್ಕೆ ಹೆಸರು. ಇದು 12ನೆಯ ಅಧ್ಯಾಯದಲ್ಲಿ ಬರುವಂತಹ ಒಂದು ಕಥೆ. ಹಾಗಾದರೆ ಆ ಹೆಣ್ಣು ಯಾರು ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ಸೂರ್ಯವಂಶದಲ್ಲಿ, ಅಂದರೆ ನಾವು ಮನು ಮಹಾರಾಜನಿಂದ ಪ್ರಾರಂಭವಾಯಿತು ಸೂರ್ಯವಂಶ ಎನ್ನುವುದಾಗಿ ಹೇಳ್ತೇವೆ. ಸೂರ್ಯನ ಮಗ ಮನುವಿನಿಂದ ತೊಡಗಿ ಆ ವಂಶ ಮತ್ತು ಇಕ್ಷ್ವಾಕುವೆ ಮೊದಲಾದಂತಹ ರಾಜರೆಲ್ಲ ಆಳಿದರು. ಅಲ್ಲಿಂದ ಸೂರ್ಯವಂಶ ಉತ್ಪತ್ತಿಯಾಯಿತು ಅನ್ನುವುದಾಗಿ. ಈ ಇಕ್ಷ್ವಾಕುವಿಗೆ ಸುದ್ಯುಮ್ನ ಎನ್ನುವಂತಹ ಒಬ್ಬ ಮಗ ಇರ್ತಾನೆ. ಅವನು ಬೇಟೆಗಾಗಿ ಕಾಡಿಗೆ ಹೊರಟಿರ್ತಾನೆ. ತನ್ನ 4 ಸಹಚರರೊಂದಿಗೆ ಒಂದು ಕುದುರೆಯನ್ನು ಏರಿಕೊಂಡು ಅವನು ಕುಮಾರವನ ಎನ್ನುವಂತಹ ಪ್ರದೇಶವನ್ನು ತಲುಪುತ್ತಾನೆ. ಆಶ್ಚರ್ಯ ಏನು ಅಂದರೆ, ಆ ವನ ಪ್ರವೇಶ ಮಾಡುತ್ತಾ ಇದ್ದ ಹಾಗೆಯೇ ಆ ಸುದ್ಯುಮ್ನ ಮಹಾರಾಜ ತಾನು ಹೆಣ್ಣಾದ. ಅವನು ಏರಿಕೊಂಡು ಬಂದಂತಹ ಕುದುರೆ, ಅದು ಗಂಡು ಕುದುರೆಯಾಗಿತ್ತು, ಅದು ಕೂಡ ಹೆಣ್ಣು ಕುದುರೆಯಾಗಿ ಮಾರ್ಪಟ್ಟಿತ್ತು. ಹಾಗೆ ಅನುಚರರು, ಅವನನ್ನು ಸೇರಿಕೊಂಡು ಬಂದಂತಹ 4 ಸೈನಿಕರು, ಅವರು ಕೂಡ ಹೆಣ್ಣಾಗಿ ಪರಿವರ್ತನೆಯನ್ನು ಹೊಂದಿದರು. ಇದನ್ನು ನೋಡಿ ಪರಸ್ಪರ ಆಶ್ಚರ್ಯಚಕಿತರಾಗುತ್ತಾ ಇದ್ದಾರೆ. ಯಾಕೆ ಹೀಗಾಯಿತು? ನಾವು ಪುರುಷರೆಲ್ಲರೂ ಸ್ತ್ರೀ ರೂಪವನ್ನು ತಾಡುವುದಕ್ಕೆ ಕಾರಣ ಏನು ಎನ್ನುವುದಾಗಿ ಅವರು ಬಹಳಷ್ಟು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಆಲೋಚಿಸಿದರೂ ಕಾರಣವೂ ಗೊತ್ತಾಗುವುದಿಲ್ಲ, ಅದಕ್ಕೆ ಪರಿಹಾರವೂ ದೊರಕುವುದಿಲ್ಲ. ಆ ಕುಮಾರವನವನ್ನು ದಾಟಿ ಸ್ವಲ್ಪ ದೂರದಲ್ಲಿ ಇರುವಂತಹ ಆಶ್ರಮ ಪ್ರದೇಶ, ಅಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿದ್ದಂತಹ ಋಷಿ ಜನರಿಂದ ವಿಷಯವನ್ನು ಸಂಗ್ರಹ ಮಾಡ್ತಾರೆ. ಈ ಕುಮಾರವನ ಅತ್ಯಂತ ರಹಸ್ಯವಾದಂತಹ ಒಂದು ಸ್ಥಾನವಾಗಿತ್ತು. ಶಿವಪಾರ್ವತಿಯರು ಆಗಾಗ ಬಂದು ಇಲ್ಲಿ ಸಮಾಗಮವನ್ನು ಮಾಡ್ತಾ ಇದ್ದರಂತೆ. ಈ ಸಮಾಗಮ ಅತ್ಯದ್ಭುತವಾಗಿ ಇರ್ತಾ ಇತ್ತು. ಪಾರ್ವತಿ ತಾನು ತನ್ನನ್ನೇ ಮರೆತು ವಿವಸ್ತ್ರಳಾಗಿ ಶಿವನೊಡನೆ ಸೇರುವ, ಲೀನವಾಗುವಂತಹ ಒಂದು ಅದ್ಭುತವಾದಂತಹ ಸಂದರ್ಭ ಅದಾಗಿತ್ತು. ಶಿವಶಕ್ತಿಯರು ಒಂದಾಗುತ್ತಾ ಇದ್ದಾರೆ ಅಂತ ಹೇಳಿದರೆ ಅದರಿಂದ ಒಂದು ವಿಶೇಷವಾದ ಕೊಡುಗೆ ಪ್ರಪಂಚಕ್ಕೆ ಸಿಕ್ಕುತ್ತೆ ಎನ್ನುವಂಥದ್ದು ಋಷಿಗಳ ವಿಶ್ವಾಸ. ಹೀಗೆ ಒಮ್ಮೆ ಶಿವಪಾರ್ವತಿಯರು ಆ ವನಕ್ಕೆ ಬಂದು ಆಮೋದ ಪ್ರಮೋದ ಇದರಲ್ಲಿ ಮಗ್ನರಾಗಿ ಹೋಗ್ತಾ ಇದ್ದಾರೆ. ಶಿವನ ದರ್ಶನಕ್ಕೆ ಬಂದಂತಹ ಋಷಿಗಳು ಕೈಲಾಸಕ್ಕೆ ಹೋಗಿ ನೋಡ್ತಾರೆ. ಶಿವಪಾರ್ವತಿಯರ ಸಂದರ್ಶನ ಆಗುವುದಿಲ್ಲ. ತಮ್ಮ ಜ್ಞಾನದೃಷ್ಟಿಯಿಂದ ತಿಳ್ಕೊಳ್ಳುತ್ತಾರೆ, ಕುಮಾರವನದಲ್ಲಿ ಶಿವಪಾರ್ವತಿಯರಿದ್ದಾರೆ ಎನ್ನುವುದಾಗಿ. ಎಲ್ಲ ಋಷಿಗಳು ಕೂಡ ಶಿವಪಾರ್ವತಿಯರಿದ್ದಂತಹ ಕುಮಾರವನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬಂದಂತಹ ಕಾಲದಲ್ಲಿ ಪಾರ್ವತಿ ಇನ್ನೇನು ಜಲಕೇಳಿಯನ್ನು ಆಡಿ ತಾನು ವಿವಸ್ತ್ರಳಾಗಿ ಶಿವನೊಡನೆ ಸಮಾಗಮವನ್ನು ಹೊಂದುತ್ತಿರುವಂತಹ ಕಾಲ. ಋಷಿಗಳು ಬಂದು ಶಿವಪಂಚಾಕ್ಷರಿಯ ಮಂತ್ರೋಚ್ಚಾರಣೆಯನ್ನು ಮಾಡುವಾಗ ಥಟ್ಟನೆ ಈ ಇಹದ ಪ್ರಜ್ಞೆಯನ್ನು ತಂದುಕೊಂಡಂತಹ ಪಾರ್ವತಿ ಅತ್ಯಂತ ನಾಚಿಕೆಯನ್ನು ವ್ಯಕ್ತಪಡಿಸ್ತಾ ಓಡಿ ಹೋಗಿ ಒಂದು ಮರದ ಮರೆಯಲ್ಲಿ ನಿಲ್ತಾಳೆ. ಶಿವ ಬಂದಂತಹ ಋಷಿಗಳಿಗೆ ದರ್ಶನವನ್ನು ಕೊಟ್ಟ, ಅವರಿಗೆ ಬೇಕಾದ ಅನುಗ್ರಹವನ್ನು ಮಾಡಿ ಅವರನ್ನು ಹಿಂದಿರುಗಿಸಿದ. ಆದರೆ ಪಾರ್ವತಿಗೆ ಉಂಟಾದಂತಹ ನಾಚಿಕೆ ಕಡಿಮೆ ಆಗಲೇ ಇಲ್ಲ. ಅದು ಕ್ರೋಧವಾಗಿ ಮಾರ್ಪಡ್ತಾ ಇದೆ. ಆ ಕ್ರೋಧ ಎಷ್ಟಿತ್ತು ಕೇಳಿದರೆ, ಶಿವನೂ ಒಮ್ಮೆ ಪಾರ್ವತಿಯನ್ನು ನೋಡಿ ಭಯಭೀತನಾಗುವಂತಹ ಸ್ಥಿತಿ ಬಂತು. ಆ ಕಾಲಕ್ಕೆ ಪಾರ್ವತಿ, ನೋಡಿ ನೀವಿರುತ್ತಾ ನನ್ನ ಪರಿಸ್ಥಿತಿ ಹೀಗೆ ಬಂದಿದೆ, ಋಷಿಗಳೆಲ್ಲರೂ ಬಂದು ನಗ್ನಳಾಗಿದ್ದಂತಹ ನನ್ನನ್ನು ನೋಡುವ ಹಾಗಾಗಿದೆ, ಇದಕ್ಕೆ ನೀವೇನಾದರೂ ಪರಿಹಾರವನ್ನು ಮಾಡಲೇಬೇಕು, ಪ್ರತೀಕಾರವನ್ನು ತೀರಿಸಲೇಬೇಕು ಎನ್ನುವುದಾಗಿ ಹೇಳ್ತಾ ಇದ್ದಾಳೆ. ಆವಾಗ ಶಿವ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಪಾರ್ವತಿಯ ವಿಷಯದಲ್ಲಿ. ಅದರ ಉಳಿದವರ ವಿಷಯಕ್ಕೆ ಅದು ಶಾಪವಾಗಿ ಪರಿಣಾಮವನ್ನು ಹೊಂದಿದೆ. ಹಾಗಾದರೆ ಶಿವ ಮಾಡಿದಂತಹ ಪಾರ್ವತಿಗೆ ಅನುಗ್ರಹ ಯಾವುದು ಹಾಗೂ ಉಳಿದವರಿಗೆ ಯಾವ ಶಾಪವನ್ನಿತ್ತ, ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.